ನಮಸ್ಕಾರ ಹಳೆಯಳ ಇವತ್ತಿನ ವ್ಲಾಗಿಗೆ ಎಲ್ರಿಗೂ ಕೂಡ ಸ್ವಾಗತ. ಇದು ಒಂದು ಥರ್ಡ್ ಸ್ಯಾಟರ್ಡೇ ವ್ಲಾಗ್ ಇದು. ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ದುರ್ಗಾನಗರದ ಮಹಿಳೆಯರೆಲ್ಲ ಸೇರಿ ಕೇಸರಿ ನಂದನ ಅಂಥೇಳಿ ಒಂದು ಸಂಘವನ್ನು ಮಾಡಿಕೊಂಡಿದ್ದೀವಿ. ಹಾಗೆಯೇ ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಹನುಮಾನ್ ಚಾಲೀಸಾಗಿಯೇ ಭಗವದ್ಗೀತೆ ಪಾರಾಯಣವನ್ನು ಮಾಡ್ತಾಯಿದ್ದೀವಿ. ಸೊ ಇದು 3ನೇ ಸ್ಯಾಟರ್ಡೆಯ ವ್ಲಾಗ್ ಆಗಿರುತ್ತೆ. ಹೋದ ಶನಿವಾರ ಎಲ್ಲ ಮಕ್ಕಳಿಗೂ ಕೂಡ ಸಂಸ್ಕೃತ ಅಭ್ಯಾಸವನ್ನು ಕಲಿಸ್ಬೇಕು, ಟೀಚರ್ನ ಬುಕ್ ಮಾಡಬೇಕು ಅಂತೇಳಿ ಡಿಸ್ಕಸ್ ಮಾಡಿದ್ವಿ. ಸೊ ನೋಡೋಣ ಇವತ್ತು ಎಷ್ಟೆಲ್ಲ ಜನ ಮಕ್ಕಳು ರೆಡಿ ಇದ್ದಾರೆ ಸಂಸ್ಕೃತವನ್ನು ಕಲೀಲಿಕ್ಕೆ ಅಂತೇಳಿ. तैलपूर्णः प्रज्वालितो ज्ञानमय प्रदीपः प्रपन्नपारिजाताय स्तोत्रवेत्रैकपाणये ज्ञानमुद्राय कृष्णाय गीतामृतदुहे नमः वसुदेवसुतं देवं कंसचाणूरमर्दनं ಅಲ್ಪಾರಂಭಾಕ್ಷೇಮಕರ ಅಂತ ಈಗ ನಾವು 20 ಶ್ಲೋಕನ 5 ಶ್ಲೋಕ ಅಂತ 20 ಶ್ಲೋಕವರೆಗೆ ಬಂದಿದೆ. ಈ ಅಧ್ಯಾಯದಲ್ಲಿ 55 ಶ್ಲೋಕ ಇದೆ. ಇವತ್ತೀಗ ಇನ್ನೂ 10 ನಿಮಿಷ ಇರುವಾಗ ನಮ್ಮದು 20 ಶ್ಲೋಕ ಮುಗಿದಿದೆ. ಹಾಗೆ ನಾವು ಇದೇ ರೀತಿ ನಾವು ಇನ್ನೂ ಒಂದು 5 ಶ್ಲೋಕ ಹೆಚ್ಚಿಗೆ ಮಾಡ್ತಾ ಈ ಅಧ್ಯಾಯವನ್ನು ಸರಿಯಾಗಿ ನಾವು ಹೇಳಲಿಕ್ಕಾಗುವಂತೆ ಮಾಡಿಕೊಂಡು ಮುಂದಿನ ಅಧ್ಯಾಯಕ್ಕೆ ಹೋಗೋಣ. ಒಂದು ಇನ್ನೊಂದು ವಿಚಾರ ಮಕ್ಕಳಿಗೆ ನಾವು ಹೇಳಿದ್ವಿ, ಹೀಗೆ ರವಿವಾರ ದಿವಸ ಒಂದು ಅರ್ಧ ತಾಸು ಈ ಪ್ರಾರಂಭಕ್ಕೆ ಮತ್ತು ರಜೆಯಲ್ಲಿ ಬೇಕಾದ್ರೆ ನೋಡೋಣ. ಅದು ಒಂದು 10 ದಿವಸದ ಒಂದು ಬೇಸಿಗೆ ಶಿಬಿರ, ವಸಂತ ಶಿಬಿರ ಅಂತ ಮಾಡ್ತಾರೆ, ಆ ಥರದಲ್ಲಿ ಅದನ್ನು ನೋಡೋಣ ಅಂತ. ಈಗ ಸದ್ಯಕ್ಕೆ ಇನ್ನು ಜನವರಿ, ಫೆಬ್ರವರಿ, ಮಾರ್ಚ್ ಅಂತ ಮಕ್ಕಳಿಗೆ ಪರೀಕ್ಷೆನೂ ಇರುತ್ತೆ. ಪರೀಕ್ಷೆ ಅಭ್ಯಾಸದ ಜೊತೆಗೆ ಇದು ಅಷ್ಟೇ ಒಂದು ಅರ್ಧ ತಾಸು ಒಂದು ಸ್ವಲ್ಪ ಹೊತ್ತು ಇದ್ರ ಬಗ್ಗೆ ಒಂದು ಇದನ್ನು ಕೊಟ್ಟರೆ ಅವಾಗ ಆ ಓದು ಸಹ ಸುರಳಿ ಆಗ್ತದೆ. ಇದರೆಲ್ಲ ಅರ್ಧ ತಾಸು ಕೊಟ್ಟರೆ ಎಲ್ಲಿ ಅಂದರೆ ಭಾಳ ಲಾಸ್ ಆಗ್ತದೆ ಅನ್ನೋಂಥದ್ದೇನಿಲ್ಲ. ಇಲ್ಲಿ ಒಂದು ಮನಸ್ಸು ಹಿಡಿತಕ್ಕೆ ಬಂದಾಗ ಬಾಕಿ ಉಳಿದಿದ್ದು ಓದಿನಲ್ಲಿ ಅವಾಗ ಅದು ಸ್ವಲ್ಪ ಓದಿದ್ರು ಅದು ತುಂಬಿ ಬರ್ತದೆ. ಹೀಗಾಗಿ ರವಿವಾರ ಈಗ ನಾವು ಮಾತಾಡೋದಂತೆ ಯಾರೆಲ್ಲ ನೀವು ನಿಮ್ಮ ಮಕ್ಕಳನ್ನು ಕಳಿಸ್ಲಿಕ್ಕೆ ತಯಾರಿದ್ದೀರಿ ಅನ್ನೋದನ್ನು ಒಂದು ಸಣ್ಣ ಸೂಚಿಯನ್ನು ಮಾಡಿಕೊಂಡರೂ ಒಳ್ಳೆಯದಾಗ್ತದೆ. ಆದರೆ ನಾವು ಈ ನಾಳೆ ರವಿವಾರ ಇದ್ದರೆ ಮುಂದಿನ ರವಿವಾರಕ್ಕಾದರೂ ಮಾಡಲಿಕ್ಕಾಗ್ತದೆ. ನಾವು ಇಂದು ಶನಿವಾರ ಹೇಳಿದ್ವಿ, ಈ ರವಿವಾರ ಆಗ್ಬೋದು ಅಂತ ನಮ್ಮದು ಇತ್ತು. ಯಾರೆಲ್ಲ ತಯಾರಿದ್ದೀರಿ ಅಂತ ಹೇಳ್ತೀರಾ? ನಾನು ತಗೊಳ್ಳಿ, ಹೆಸರು ತಗೊಳ್ಳಿ, ಯಾರು ತಯಾರಾದ 3, 4,
ಅದೇ ಒಬ್ಬಳಿಗೆ ಸಾಕು. ಅದರಲ್ಲಿ 10 ಜನ ಒಂದು 10 ಜನ ಆದರೂ ನಾವು ಶುರು ಮಾಡಿದ್ರೆ ಕೊನೆ ಬಂದು ಇದು ಹತ್ರ 4-5 ಮಂದಿಗೆ ಹೆಂಗೆ ಹೇಳ್ಬೇಕು ಅವ್ರು ಒಂದು 10 ಜನ ಅಂದ್ರೆ ಬರ್ತಾರೆ ಹೇಳಕ್ಕೆ. 2 ಜನರನ್ನ 20 ಜನ ಆಗ್ತಾರೆ. ಆಗ್ತಾರದು ಅದೇ ಆಗಲಿ ತೊಂದರೆ ಇಲ್ಲ. ಅದಕ್ಕೆ ಅನುಕೂಲ ಮಾಡ್ಕೊಂಡು ವಿಡಿಯೋ ಮಾಡ್ಬೇಕಾದ್ರೆ ಮಧ್ಯೆ ಮಧ್ಯೆ ಬರ್ತೀಯಾ? ಪ್ರತಿ ಭಾನುವಾರ 11 ಗಂಟೆಗೆ ಸಂಸ್ಕೃತ ಅಭ್ಯಾಸವನ್ನು ಮಾಡಿಸ್ತಾರೆ. ಟೀಚರ್ ಒಂದು ದುರ್ಗಾನಗರದ ಹನುಮಂತನ ದೇವಸ್ಥಾನದಲ್ಲಿ ಕಲಿಸ್ಕೊಡ್ತಾರೆ. ಸೊ ಯಾವ್ಯಾವೆಲ್ಲ ಮಕ್ಕಳಿಗೆ ಇಂಟ್ರೆಸ್ಟ್ ಇದೆ ಪೇರೆಂಟ್ಸ್ಗಳು, ನಾನು ಒಂದು ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮಕ್ಕಳನ್ನ ನೀವು ಅಡ್ಮಿಷನ್ ಮಾಡಿಸ್ಬೋದು. ಅಡ್ಮಿಷನ್ ಫೀ ಬಂದುಬಿಟ್ಟು 100 ರೂಪೀಸ್ ಆಗಿರುತ್ತೆ. ಹಾಗೆಯೇ ಮಂತ್ಲಿ ಫೀ ಬಂದುಬಿಟ್ಟು 50 ರೂಪೀಸ್ ಆಗಿರುತ್ತೆ. 1 ಅವರ್ ಕ್ಲಾಸಸ್ ಇರುತ್ತೆ. ಸೊ ಇದರಲ್ಲಿ ನಮಗೆ ಸರಾಗವಾಗಿ ಮಕ್ಕಳಿಗೆ ರೈಟಿಂಗ್ ಹಾಗೆ ಲರ್ನಿಂಗ್ ಎರಡೂ ಸಹ ಮಾಡಿಸ್ತಾರೆ. ಸೊ ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗ್ಬೋದು. ಕಲಿಕೆಗೆ ಯಾವುದೇ ಒಂದು ವರ್ಷದ ಇತಿಮಿತಿ ಇರೋದಿಲ್ಲ, ವಯಸ್ಸಿನ ಇತಿಮಿತಿ ಇರೋದಿಲ್ಲ. ಯಾರು ಬೇಕಾದರೂ ಏನನ್ನು ಬೇಕಾದರೂ ಯಾವ ವಯಸ್ಸಲ್ಲಿ ಬೇಕಾದರೂ ಕಲಿಬೋದು. ನಿಮಗೂ ಸಹ ಸಂಸ್ಕೃತ ಅಭ್ಯಾಸ ಮಾಡಬೇಕು, ಸಂಸ್ಕೃತವನ್ನು ಕಲಿಬೇಕು ಅನ್ನೋಂಥ ಇಂಟ್ರೆಸ್ಟ್ ಆಸಕ್ತಿ ಇತ್ತು ಅಂದರೆ ನೀವು ಸಹ ಭಾನುವಾರ 11 ಗಂಟೆಗೆ ಬಂದು ನೀವು ಸಂಸ್ಕೃತವನ್ನು ಕಲ್ತ್ಕೊಂಡು ಹೋಗ್ಬೋದು. ಕೇವಲ ಚಿಕ್ಕ ಮಕ್ಕಳಿಗೆ ಅಂತಲ್ಲ, ನೀವು ಇಂಟ್ರೆಸ್ಟ್ ಇದೆ ನೀವು ಕೂಡ ಜಾಯ್ನ್ ಆಗ್ಬೋದು, ತೊಂದರೆ ಇಲ್ಲ. ಹಾಗೆಯೇ ಇವಾಗ ಸದ್ಯಕ್ಕೆ ಒಂದು 10 ಮೆಂಬರ್ಸ್ ಆಲ್ರೆಡಿ ರೆಡಿ ಆಗಿದ್ದಾರೆ. ಸೊ ನಿಮಗೂ ಸಹ ಆಸಕ್ತಿ ಇತ್ತು ಅಂತಂದರೆ ನಾನು ಕೊಟ್ಟಿರುವಂತಹ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇದಿಷ್ಟನ್ನು ನಾವು ಇವತ್ತಿನ ಒಂದು ಗೆಟ್ ಟುಗೆದರಲ್ಲಿ ಡಿಸ್ಕಷನ್ ಮಾಡಿದ್ವಿ. ಹಾಗೆಯೇ ಭಗವದ್ಗೀತೆಯಲ್ಲಿ ನಾವಿವತ್ತು ಒಂದು 20 ಶ್ಲೋಕಗಳನ್ನು ಓದಿದ್ವಿ. ಹಾಗೆಯೇ ನಾವು ಈ ಥರ ಪ್ರತಿ ವಾರ ದೇವಸ್ಥಾನದಲ್ಲಿ ಸೇರಿ ಹನುಮಾನ್ ಚಾಲೀಸ್ ಓದೋದಾಗಿರ್ಬೋದು, ಭಜನೆ ಮಾಡೋದಾಗಿರ್ಬೋದು, ಆರತಿ ಗೀತೆಗಳನ್ನ ಹಾಡೋದ್ರಿಂದ ಏನಾಗುತ್ತೆ ಅಂದರೆ ಒಂಥರ ಪಾಸಿಟಿವ್ ವೈಬ್ ನಮಗೆ ಗೊತ್ತಿಲ್ಲದಿರೋ ಹಾಗೆ ನಮ್ಮಲ್ಲೇ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಈ ಥರ ಒಂದು ದೇವಸ್ಥಾನದಲ್ಲಿ ಬಂದು ಎಲ್ಲರ ಜೊತೆ ಸೇರಿ ನಾವು ಕೂಡ ಒಂದು ಮಿಂಗಲ್ ಆಗಿ ಇರೋದ್ರಿಂದ ಮನಸ್ಸಿಗೂ ಕೂಡ ಒಂದು ಪ್ರಶಾಂತತೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ವ್ಲಾಗ್ ಈ ಥರ ಇತ್ತು. ನಿಮಗೆಲ್ಲರಿಗೂ ಕೂಡ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂಥೇಳಿ ಇವತ್ತಿನ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.